ಸೋಲದೇವನಹಳ್ಳಿಯವರು ಕೂಡ ದ್ವಿಚಕ್ರ ವಾಹನ ಮತ್ತು ಮನೆ ಕಳವು ಮಾಡಿರ್ತಕ್ಕಂತಹ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸುಮಾರು 103 ಗ್ರಾಂ ಚಿನ್ನಾಭರಣ ಮತ್ತು 3 ದ್ವಿಚಕ್ರ ವಾಹನಗಳನ್ನು ಅವರಿಂದ ವಶಪಡಿಸಿಕೊಳ್ಳಲಾಗಿರುತ್ತದೆ. ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಕುಟುಂಬ ಸಮೇತ ಧರ್ಮಸ್ಥಳಕ್ಕೆ ಹೋದಾಗ ಅಗೇನ್ ಸೇಮ್ ಥಿಂಗ್, ಮನೆಗೆ ಲಾಕ್ ಮಾಡಿ ಹೋಗಿರ್ತಕ್ಕಂಥದ್ದು. ಮನೆಯ ಬಾಗಿಲು ಬೀಗವನ್ನು ಯಾರೋ ಒಡೆದು ಈ ರೀತಿ ಕಳ್ಳತನ ಮಾಡಿರೋದನ್ನು ಅವರ ನೆರೆಹೊರೆಯದವರು ಅವರಿಗೆ ಫೋನ್ ಮಾಡಿ ತಿಳಿಸಿದಾಗ ಅವರು ವಾಪಸ್ ಬಂದು ಈ ರೀತಿ ದೂರನ್ನು ಕೊಟ್ಟಿರ್ತಾರೆ. ತನಿಖೆಯನ್ನು ಕೈಗೊಂಡ ಪೊಲೀಸರು ಬೇರೆ ಬೇರೆ ಆಯಾಮಗಳಿಂದ ತನಿಖೆಯನ್ನು ಕೈಗೊಂಡು ಜನವರಿ 7ನೇ ತಾರೀಕಿನಂದು ಇಬ್ಬರು ವ್ಯಕ್ತಿಗಳನ್ನು ವಶಕ್ಕೆ ಪಡಿಸಿಕೊಂಡು ಅವರಿಂದ ಈ ಎಲ್ಲ ಸ್ವತ್ತುಗಳನ್ನು ಇಂಟ್ಯಾಕ್ಟಾಗಿ ರಿಕವರಿ ಮಾಡಿರ್ತಾರೆ. ಇದರಲ್ಲಿ ಈ ಸೋಲದೇವನಹಳ್ಳಿಯ ಒಂದು ಪ್ರಕರಣ ಅಲ್ಲದೇ ಬನಶಂಕರಿ ಪೊಲೀಸ್ ಠಾಣೆಯ ಒಂದು ದ್ವಿಚಕ್ರ ವಾಹನ ಕಳ್ಳತನದ ಪ್ರಕರಣ, ಹಾಗೆ ಕೆಂಗೇರಿ ಪೊಲೀಸ್ ಠಾಣೆಯ ಒಂದು ದ್ವಿಚಕ್ರ ವಾಹನ ಕಳ್ಳತನದ ಪ್ರಕರಣ, ಈ ರೀತಿ 3 ಪ್ರಕರಣಗಳು ಪತ್ತೆಯಾಗಿದ್ದಾವೆ. ಇದರಲ್ಲಿರ್ತಕ್ಕಂತಹ ಆರೋಪಿಗಳು MOBಯವರಾಗಿದ್ದು ಅವರಿಬ್ಬರುಗಳ ಮೇಲೆ, ಅದರಲ್ಲಿ ಒಬ್ಬ ಆರೋಪಿಯ ಮೇಲೆ ಸುಮಾರು 14 ಪ್ರಕರಣಗಳು ಮತ್ತು ಇನ್ನೊಬ್ಬ ಆರೋಪಿ ಮೇಲೆ 1 ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಕಂಡುಬಂದಿದೆ.